ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕುಮಾರ್ ಮಾತಾಡ್ತಾ ಇರೋದು. ಉತ್ತಮ ಅವಕಾಶವನ್ನು ಕೈಚೆಲ್ಲಿ ಕುಳಿತ BJP JDS ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಗರಿಯಾದರೆ ಪ್ರತಿಪಕ್ಷಗಳಿಗೆ ಒಂದು ತುಂಬಾ ವರಿ ಅಂತಲೇ ಆಗ್ತಾಯಿದೆ. ಕರ್ನಾಟಕ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಸಾಧಿಸಿದೆ. ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷ ಮೇಲುಗೈ ಸಾಧಿಸುವುದು ಸಾಮಾನ್ಯ ಎನಿಸಿದರೂ BJP ಮತ್ತು JDSಗೆ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಸಾಕಷ್ಟು ಅವಕಾಶವಿತ್ತು. ವಿವಾದಗಳ ನಡುವೆಯೂ CM ಸಿದ್ದರಾಮಯ್ಯ ನಾಯಕತ್ವಕ್ಕೆ ಮತದಾರರು ಮನ್ನಣೆ ನೀಡಿದ್ದಾರೆ ಅಂತಲೂ ಸಹ ಇಲ್ಲಿ ಗೊತ್ತಾಗ್ತಾ ಇದೆ. ಉಪಚುನಾವಣೆಯಲ್ಲಿ ಯಾವತ್ತಿಗೂ ಆಡಳಿತ ಪಕ್ಷಗಳಿಗೆ ಅನುಕೂಲ, ಪ್ರತಿಪಕ್ಷಗಳಿಗೆ ಪ್ರತಿಕೂಲ ಎನ್ನುವುದು ರಾಜ್ಯದಲ್ಲಿ ಮತ್ತೊಮ್ಮೆ ರುಜುವಾತಾಗಿದೆ. 3 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಫಲಿತಾಂಶ ರಾಜ್ಯದಲ್ಲಿ ಬಲಿಷ್ಠವಾಗಿರುವ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಗರಿ ಒಂದು ಮೂಡಿಸಿದೆ ಅಂತಲೇ ಹೇಳಲಾಗ್ತಾ ಇದೆ. ಈ 3 ಕ್ಷೇತ್ರಗಳನ್ನು ಗೆಲ್ಲದಿದ್ದರೆ ವಿಧಾನಸಭೆಯ ಸಂಖ್ಯಾಬಲ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಯಾವ ನಷ್ಟವೂ ಆಗುತ್ತಿರಲಿಲ್ಲ. ಈಗಾಗಲೇ ಮಜಬೂತಾಗಿ ಬಹುಮತ ಹೊಂದಿರುವ ಆಡಳಿತ ಪಕ್ಷಕ್ಕೆ ಉಪಚುನಾವಣೆಯಿಂದ ಬೋನಸ್ ಅಂಕ ಲಭಿಸಿದಂತಾಗಿದೆ. ಬಹಳ ಪ್ರಮುಖವಾಗಿ ಪ್ರತಿಪಕ್ಷ BJPಯ ಒಳಜಗಳ ಈ ಫಲಿತಾಂಶವನ್ನು ಪ್ರಭಾವಿಸಿದೆ ಅಂತಲೇ ಹೇಳಲಾಗ್ತದೆ. ಇನ್ನು ಲೋಕಸಭಾ ಚುನಾವಣೆಯಂತೆ BJP JDS ಮೈತ್ರಿ ಲಾಭದಾಯಕವಾಗಲಿಲ್ಲ ಅನ್ನೋದು ಸಹ ಇಲ್ಲಿ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಸಾಮಾನ್ಯವಾಗಿ ಉಪಚುನಾವಣೆಗಳಲ್ಲಿ ಆಡಳಿತಾರೂಢ ಮೇಲುಗೈ ಸಾಧಿಸಿದೆ ನಿದರ್ಶನವೇ ಹೆಚ್ಚು. ಜೊತೆಗೆ ಇಂಥ ಎಲೆಕ್ಷನ್ಗಳಲ್ಲಿ ಅತ್ಯವಶ್ಯಕವಾಗಿ ಸೌಲಭ್ಯ ಹೊಂದಿಕೊಳ್ಳುವುದು ಆಡಳಿತ ಪಕ್ಷಗಳಿಗೆ ಸುಲಭ. ಆದರೆ ಕಾಂಗ್ರೆಸ್ನ ಈ ಗೆಲುವನ್ನು ಆ ಚೌಕಟ್ಟಿನಿಗೆ ಸೀಮಿತಗೊಳಿಸುವಂತಿಲ್ಲ. ಏಕೆಂದರೆ 2023ರ ವಿಧಾನಸಭಾ ಚುನಾವಣೆ ಸಿದ್ಧತೆಯ ಹಂತದಿಂದಲೂ ಕಾಂಗ್ರೆಸ್ಗೆ ಸಾಗಿ ಬಂದ ದಾರಿಯೊಮ್ಮೆ ನೋಡಬೇಕು. ಕಾಂಗ್ರೆಸ್ ನಾಯಕರ ನಡುವೆ ಭಿನ್ನಾಭಿಪ್ರಾಯವಿಲ್ಲ ಎಂದಲ್ಲ. ಹಾಗಿದ್ದರೂ ನಿರ್ಣಾಯಕ ಘಟ್ಟದಲ್ಲಿ ಒಗ್ಗಟ್ಟಿನಿಂದ ಹೋಗುವ ಪರಿಪಾಠವನ್ನು ಕಳೆದ 1-2 ವರ್ಷಗಳಿಂದ ರಾಜ್ಯ ಕಾಂಗ್ರೆಸ್ಸಿಗರು ರೂಢಿಸಿಕೊಂಡು ಬರ್ತಾ ಇದ್ದಾರೆ. ಈ ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಮುಖಂಡರು ಜೊತೆಯಾಗಿ ಹೆಜ್ಜೆ ಹಾಕಿದ್ದರು. ಮುಖ್ಯವಾಗಿ ಗೆಲುವಿಗೆ ಬೇಕಾದ ರಣವ್ಯೂಹ ರಚಿಸುವುದರಲ್ಲಿ ಪ್ರತಿಪಕ್ಷಗಳಿಂದ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದಿತ್ತು ಅಂತಲೇ ಹೇಳಲಾಗ್ತದೆ. ಇನ್ನು ಕಾಂಗ್ರೆಸ್ ಗೆಲುವಿಗೆ ಸಮರ್ಥ ನಾಯಕತ್ವಕ್ಕೆ ಒಂದು ಬೆಂಬಲ ಸಿಕ್ಕಿದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಜನಾದೇಶ ನೀಡಿದ ರಾಜ್ಯದ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ NDAಗೆ ಬೆಂಬಲ ನೀಡಿದ್ದರು. ಈಗ ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷಕ್ಕೆ ಪೂರ್ಣ ಬೆಂಬಲ ದೊರೆತಿದೆ. ಈ ಮೂಲಕ ರಾಜ್ಯದ ಮತದಾರರು ಸಮರ್ಥ ನಾಯಕತ್ವಕ್ಕೆ ಅಪೇಕ್ಷಿಸುತ್ತಿದ್ದಾರೆ ಎನ್ನುವುದು ಸಹ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಆಡಳಿತ ನಡೆಸಲು ಕಾಂಗ್ರೆಸ್ ಸೂಕ್ತವೆಂದು ನಿರ್ಧರಿಸಿದ್ದ ಜನರು ಸಿದ್ದರಾಮಯ್ಯ ಅವರ ನಾಯಕತ್ವದ ಪರ ನಿಂತು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಮುನ್ನಡೆ ಕೊಟ್ಟಿದ್ದರು. DK ಶಿವಕುಮಾರ್ ಪಕ್ಷವನ್ನು ಸಂಘಟಿಸಿ ರೀತಿಯು ಇತರರ ಮಾದರಿಯಾಗಿತ್ತು. ಈ ಇಬ್ಬರ ನಾಯಕತ್ವದ ಅಭಿಪ್ರಾಯ ಭೇದ ಮರೆತು ಪಕ್ಷವನ್ನು ಮುನ್ನಡೆಸಿದ್ದರಿಂದ ಫಲ ಸಿಕ್ಕಿದೆ. ಲೋಕಸಭೆಗೆ ಚುನಾವಣೆ ಎದುರಾದಾಗ ನರೇಂದ್ರ ಮೋದಿ ಅವರಲ್ಲಿ ರಾಜ್ಯದ ಜನರು ವಿಶ್ವಾಸವಿರಿಸಿದರು. ಮೂಡ ಪ್ರಕರಣ ಇನ್ನಿತರ ಕೋಲಾಹಲದ ನಡುವೆಯೂ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಜನಬೆಂಬಲ ದೊರೆತಿದೆ ಎಂದರೆ ಸಮರ್ಥ ನಾಯಕತ್ವದ ಸೂತ್ರ ಇಲ್ಲಿಯೂ ಸಹ ಅನ್ವಯವಾಗುತ್ತದೆ. ಹಾಗೆಯೇ ವಕ್ಫ್ ವಿವಾದದ ಬಿರುಗಾಳಿಯಿಂದ ಮುಸ್ಲಿಮರ ಮತಗಳ ಇಡಿಗಂಟನ್ನು ಕಾಂಗ್ರೆಸ್ ಕಣಿವೆಗೆ ಜಾರಿರುತ್ತದೆ. ಇನ್ನು ಜಾತಿ ಸಮೀಕರಣ ಕೊನೆಯ ಕ್ಷಣದಲ್ಲಿ ಸಚಿವರು ಮತ್ತು ಆಡಳಿತ ಪಕ್ಷದ ನಾಯಕರು, ಶಾಸಕರು, ಮುಖಂಡರು ತೋರಿದ ಚಾಲಾಕಿತನಗಳು ಈ ಫಲಿತಾಂಶದ ಮೇಲೆ ಪರಿಣಾಮ ಬೀರಿರುತ್ತದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಬೊಮ್ಮಾಯಿ ಕುಟುಂಬದ ಭದ್ರಕೋಟೆಯಾದ ಶಿಗ್ಗಾವಿ, ಸವಣೂರಿನಲ್ಲಿ ಬಿಲ ಕೊರೆಯಲು ಸಚಿವ ಸತೀಶ್ ಜಾರಕಿಹೊಳಿ ಅತ್ಯಂತ ಜಾಗರೂಕರಾಗಿ ಕಾರ್ಯನಿರ್ವಹಿಸಿದ್ದರ ಬಗ್ಗೆ ವರ್ತಮಾನವಿದೆ. ಹಾಗಾಗಿ ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಅಚ್ಚರಿಯ ಫಲಿತಾಂಶ ಹೊರಹೊಮ್ಮಿದೆ ಅಂತಲೂ ಸಹ ಹೇಳಲಾಗ್ತದೆ. NDA ಅಭ್ಯರ್ಥಿಯಾಗಿ ಸೆಟ್ಲ್ ಆಗಬಹುದಾಗಿದ್ದ CP ಯೋಗೇಶ್ವರ್ ಅವರು ಚುನಾವಣಾ ರಣನೀತಿಯ ಭಾಗವಾಗಿ ಒಪ್ಪಿಕೊಂಡು ಕಾಂಗ್ರೆಸ್ಗೆ ಕರೆತಂದವರು DK ಶಿವಕುಮಾರ್. ಮಾಜಿ ಪ್ರಧಾನಿ HD ದೇವೇಗೌಡರ ಮೊಮ್ಮಗನನ್ನು ಅಖಾಡದಲ್ಲಿ ಬೆವರು ಹರಿಸಿದರು. ಚನ್ನಪಟ್ಟಣದ ಜೊತೆಗೆ CPI ಕೈ ಹಿಡಿದಿದ್ದಾರೆ. ಇಲ್ಲಿ ಗೆದ್ದಿರುವುದು ಯೋಗೇಶ್ವರ್ ಅವರ ಗ್ರೌಂಡ್ ಲೆವೆಲ್ ನೆಟ್ವರ್ಕ್ ಮತ್ತು DCM DK ಶಿವಕುಮಾರರ ಆಟ. ಸಂಡೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಮತ್ತಿತರರ ಲಂಗರು ಹಾಕಿ ನಿಂತಿದ್ದರಿಂದ BJPಯ ಪೈಪೋಟಿಯ ನಡುವೆಯೂ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಕಾಂಗ್ರೆಸ್ ಸಾಧ್ಯವಾಯಿತು. BJPಯ ಸಾಂಘಿಕ ಪ್ರದರ್ಶನದಿಂದ ಯುದ್ಧ ಗೆಲ್ಲುವ ಛಲ ಇರಲಿಲ್ಲ. ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ನೋಡಿಕೊಳ್ತಾರೆ ಎಂಬ ಭಾವವಾದರೆ ಚನ್ನಪಟ್ಟಣ ಕ್ಷೇತ್ರವನ್ನು ಪಿತೃಪಕ್ಷಗಳೇ ಬಿಟ್ಟುಕೊಡಲಾಗಿದೆ. ರಾಜ್ಯ BJP ಅಧ್ಯಕ್ಷ BY ವಿಜಯೇಂದ್ರ ಸಂಡೂರು ಸಮಯ ಕೊಟ್ಟಿದ್ದರಾದರೂ ಅದಕ್ಕೆ ತಕ್ಕಂತೆ ಇತರರಿಗೆ ನದಿಗೆ ಧುಮುಕುವ ಮತ್ತು ಈಜುವ ಉಕ್ಕಿ ಇದ್ದರಂತಿರಲಿಲ್ಲ. ಹಾಗಾಗಿ ಆಡಳಿತ ಪಕ್ಷಕ್ಕೆ ಸವಾಲೆಸೆಯುವ ಅವಕಾಶವೊಂದನ್ನು ಪ್ರತಿಪಕ್ಷಗಳು ಕೈ ಚೆಲ್ಲಿದೆ ಅಂತಲೇ ಸಹ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈ 3 ಚುನಾವಣೆಯ ಸೋಲು ಹೇಗಾಯಿತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.